ಚಿಲ್ಲಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ನನ್ನ ಮುಖದಲ್ಲಿ ಏನಿದೆ? ಸ್ಫೂರ್ತಿ ಇದೆ. ಏನ್ ಸ್ಫೂರ್ತಿ? ಕಾವ್ಯ ಸ್ಫೂರ್ತಿ. ಅದು ಕವಿಗಳಿಗಲ್ವಾ? ನಾನ್ ಕವನ ಬರಿತೀನಿ ಅಂದ್ರೆ ನಂಬಕ್ಕಾಗಲ್ಲ. ಏನು, ನೀನ್ ಕವನ ಬರೀತ್ಯಾ? ಬರ್ತೋರ್ಸ್ಲಾ? ಬರಿ ನೋಡೋಣ. ಬೇಲೂರಿನ ಬಾಲೆ ಸಂಪ್ರೀತಿ, ಸೌಂದರ್ಯ ಸಿರಿಯ ಪ್ರತಿಮೂರ್ತಿ, ಆ ಕಂಗಳೇ ಸಂಗಾತಿ, ಈ ಹಾಡಿಗೆ ನೀ ಸ್ಫೂರ್ತಿ. ನಾ ಹಸಿರಾಗಿ ನೀ ಇಳೆಯಾಗಿ ಒಂದಾಗುವ. ನಿನ್ ಕವಿ ಅಂತ ಆವಾಗ್ಲೇ ಗೊತ್ತಾಗಿದ್ದಿದ್ರೆ ಕಥನೆ ಬೇರೆ ಆಗ್ತಾ ಇತ್ತು. ನಂಗೂ ಹಾಕೋ ಚೇತನ್. ಯಾಕೋ ಸರಿಗೆ ಹಾಕಕ್ ಬರಲ್ವಾ? ಹಾಕ್ದಿದ್ರೆ ಹಾಕಲ್ಲ ಅಂತ್ಯ, ಹಾಕಿದ್ರೆ ಸರಿಗೆ ಹಾಕಲ್ಲ ಅಂತ್ಯ. ನಿನ್ ಕತೆ ನನಗೊಂಚೂರು ಅರ್ಥ ಆಗಲ್ಲ. ಟೈಮ್ 6:30 ಆಯ್ತು. ಸರಿಗೆ ಹಾಕೆ. ಎಲ್ರು ಕೈ ಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಓದಕ್ಕೆ ಕೂತ್ಕೊಳ್ಳಿ. ಏನ್ರೋ ಮಾಡ್ತಾ ಇದ್ದೀರಾ? ಓದ್ತಾ ಇದೀವಿ, ಕಾಣಲ್ವಾ? ಕಾಣ್ತಾ ಇಲ್ಲ, ಕೇಳಿಸ್ಲಿ, ಜೋರಾಗಿ ಓದಿ. ಮನೆ ನೀನ್ ಸಂತೆ ಮಾಡ್ಕೊಂಡಿದ್ದೀರಾ? ನಿಧಾನವಾಗಿ ಓದಿ. ಓದೋದ್ ನೀನ್ ಕೇಳಿಸ್ಬೇಕು ಅಂದೆ, ಅದಕ್ಕೆ ಜೋರಾಗಿ ಓದ್ತಿದೀವಿ ಅಲ್ವೇನೋ? ಯಾಕೆ ಹೀಗೆ ಕಿಡ್ಸ್ತಾ ಇದ್ದೀರಾ? ಮನ್ಸಿನಲ್ಲೇ ಓದ್ಕೊಳ್ಳಿ. ಮನ್ಸಲ್ಲಿ ಓದ್ಕೊಂಡ್ರೆ ಮನ್ಸಲ್ಲೇ ಇರುತ್ತೆ, ಬಾಯಿಗೆ ಬರಲ್ಲ. ಬಾಯಿಗೆ ಬರ್ದಿದ್ರೆ ಕ್ಲಾಸಲ್ಲಿ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಕ್ಕಾಗಲ್ಲ ಅಲ್ವೇನೆ? ಛೇ, ಹುಟ್ಟು ತರ್ಲೆಗಳು. ಒಂದು ಹೇಳಿದ್ರೆ 4 ಹೇಳ್ತವೆ.
ಅಯ್ಯೋ ಹುಚ್ಚಮ್ಮ, ಈ ಸಣ್ಣ ವಿಷಯಕ್ಕೆ ಎಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿದ್ದೀಯಮ್ಮ. ದೀಪು ಅವರಮ್ಮನ ಮನೆಗೆ ಹೋಗ್ತಾ ಇದ್ದಾನೆ, ಹೋಗ್ಲಿ ಬಿಡು. ಅದರಿಂದ ನಮ್ಗೇನಾಗಬೇಕು? ಅನ್ನ ನೀರು ನುಣ ಯಾರ್ಯಾರಿಗೆ ಎಷ್ಟಿಟ್ಟಿರ್ಬೇಕು ಅಷ್ಟಿಟ್ಟು. ಅಪರ್ಣ, ಈ ಜೀವನ ಅಂತನ್ನೋದು ಒಂದು ಪಯಣ ಇದ್ದಾಗೆ. ಹಿಂದಿನ ಸ್ಟೇಷನ್ನ ಮರೀತಿರ್ಬೇಕು, ಮುಂದೆ ಸ್ಟೇಷನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರಬೇಕು. ದೀಪಕ್ಕನ್ನ ಮರ್ತು ಬಿಡು ಅಂತ್ಯ ತಾತ. ಅಯ್ಯೋ ರಾಮ, ಮರ್ತು ಬಿಡು ಅಂತ ನಾನು ಎಲ್ಲಮ್ಮ ಹೇಳಿದೆ. ಇಲ್ಲಿ ಬೆಳೆಯೋನು ತಂದೆ ತಾಯಿ ಹತ್ರ ಬೆಳೆದು ವಿದ್ಯಾವಂತನಾಗಿ ಮುಂದೆ ಏನಾಗಬೇಕು ಅಂತಿದ್ಯೋ ಅದಾಗ್ತಾನೆ. ಇಲ್ಲೇ ಇದ್ರು ಆಗೋದದೇ ತಾನೆ. ಅಪರ್ಣ, ನೀನು ದುಡುಕ್ತಾ ಇದೆಯಾ? ನನ್ನ ಜೀವನದಲ್ಲಿ ನಾನು ಯಾವತ್ತೂ ದುಡುಕಿಲ್ಲಮ್ಮ. ದಯವಿಟ್ಟು ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡಿಮ್ಮ. ಅಪರ್ಣ, ನಾನು ದುಡುಕಿ ಅನುಭವಿಸಿದ ಸಾಕು. ನಮ್ಮ ಸುಖ ಸಂತೋಷಕ್ಕೋಸ್ಕರ ಬೇರೆಯವ್ರ ಭವಿಷ್ಯನ ಹಾಳು ಮಾಡೋಕ್ಕೆ ನಮ್ಗೆ ಹಕ್ಕಿಲ್ಲ. ಹೆತ್ತ ತಂದೆ ತಾಯಿ ಜೊತೆ ಮಕ್ಕಳು ಬೆಳೆದ್ರೆ ಒಳ್ಳೆ ಭವಿಷ್ಯ ಇರುತ್ತೆ. ನಿಮ್ಮ ಮಕ್ಕಳು ಇವತ್ತು ಫಾರಿನ್ನಲ್ಲಿದ್ದಾರಲ್ಲ, ಹಾಗೆ ನೀವಿಲ್ಲಿ ಅವರಲ್ಲಿ. ಡ್ಯಾಡಿ ತೀರ್ಕೊಂಡಾಗ್ಲೂ ಬೇಡಮ್ಮ, ನಿನಗೆ ನೋವಾಗ್ತಿದೆ ಅಂತ ವಾಸಿ ಆಗ್ತಿರೋ ಬೇರೆಯವ್ರ ಗಾಯನ ಕಿತ್ತು ಮತ್ತೆ ಅವ್ರಿಗೆ ನೋವು ಕೊಡಬೇಡ. ದೀಪು ಹೋದ್ರೇನು, ನಿನ್ನ ಜೊತೆಯೊಳಗಿರೋದಕ್ಕೆ ಸುಚೇತಾ, ಸುಖೇಶ್, ಅರ್ಚನಾ, ಅಂಜನಾ, ಚೇತನ್ ಇವರೆಲ್ಲ ಇರ್ತಾರಲ್ಲ. ಮಕ್ಕಳಿಲ್ಲದೆ ಇದ್ದವ್ರ ಸಂಸಾರದಲ್ಲಿ ಅನುಭವಕ್ಕೆ ಬರೋ ಯಾತನೆ ಎಂಥವು ಅಂತನ್ನೋದು ನನಗೆ ಚೆನ್ನಾಗಿ ಗೊತ್ತು. 40 ವರ್ಷಗಳ ಹಿಂದೆ ಇದೇ ಸಂದಿಗ್ಧದಲ್ಲಿದ್ದೆ ನಾನು. ಮಕ್ಕಳು ಹಳದ ಜನ ಮದುವೆಯಾಗಿ ದುರದೃಷ್ಟವಶಾತ್ ಮಕ್ಕಳು ಪಡೆದಿದ್ದ ಹೆಣ್ಣು ಮಕ್ಕಳನ್ನ ಯಾವ್ಯಾವ ಸಂದರ್ಭಗಳಲ್ಲಿ ಇತರರ ಎದುರಿಗೆ ಏನೇನು ಅವಮಾನ ಮಾಡಿದ್ದಾರೆ, ಎಂತೆಂಥ ಚುಚ್ಚು ಮಾತಾಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಂಥ ಕ್ಲಿಷ್ಟವಾದ ಪರಿಸ್ಥಿತಿನ ಎದುರಿಸೋದಕ್ಕೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಾಧ್ಯವಾಗಲ್ಲ ಕಣಮ್ಮ. ಶಕ್ತಿ ಇರೋರು ಎದುರಿಸ್ತಾರೆ, ಶಕ್ತಿ ಇಲ್ಲದಿರೋ ಹೆಣ್ಣು ಮಕ್ಕಳನ್ನ ಸರ್ವನಾಶ ಮಾಡಾಕ್ಬಿಡ್ತಾರೆ ಬೇರೆಯವರು. ಅದೇ ದೀಪು ತಂದೆ ತಾಯಿಗಳಿಗೆ ನನಗೆ ಬಂದ ಪರಿಸ್ಥಿತಿ ಇಲ್ಲ. ಇರೋ ಮಗನ್ನ ಅವ್ರು ಕೇಳ್ತಾ ಇದ್ದಾರೆ. ಸಂತೋಷದಿಂದ ಕಳಿಸ್ಕೊಡೋದು ಒಳ್ಳೇದಮ್ಮ. ಈಗ ನಿನಗಾಗಿರೋ ನೋವು ಕಾಲಕ್ರಮೇಣ ಕಡಿಮೆ ಆಗ್ತಾ ಹೊರಟೇ ಹೋಗುತ್ತೆ. ನಿನಗೆ ದೀಪಕ್ ಮೇಲೆ ಪ್ರೀತಿನೇ ಇಲ್ವಾ? ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲ ಇದ್ದೇ ಈ ನಿರ್ಧಾರಕ್ಕೆ ಬಂದಿರೋದು. ದೀಪಕ್ ಹೆತ್ತವ್ರ ಮಡಿಲ್ ಸೇರಿದ್ರೆ ಅನಾಥ ಅನ್ನೋ ಪ್ರಜ್ಞೆಯಿಂದ ಮುಕ್ತನಾಗ್ತಾನೆ. ಅವನ್ ಕೊನೆಯವರೆಗೂ ಅನಾಥನಾಗೇ ಇರಬೇಕು ಅಂತ ನಿನ್ನ ಆಸೆನಾ? ಇಷ್ಟು ವರ್ಷದ ಮೇಲಾದ್ರೂ ದೀಪಕ್ ಹೆತ್ತ ತಾಯಿ ಸಿಕ್ಕಿರ್ಲಿಲ್ಲ ಅಂತ ಸಂತೋಷ ಪಡಮ್ಮ. ನಾಡಿದ್ದು ದೀಪುನ್ ಕರ್ಕೊಂಡು ಹೋಗಕ್ ಬರ್ತಾರೆ. ಇಲ್ಲಿಂದ ಅವ್ರ ಜೊತೆಲಿ ಹೋಗೋದಕ್ಕೆ ದೀಪುನ ಮಾನಸಿಕವಾಗಿ ಸಿದ್ಧ ಮಾಡೋ ಜವಾಬ್ದಾರಿ ನಿಂದು. ಆ ಸಾಮರ್ಥ್ಯ ನಿನಗಿದೆ ಅಂತ ಅನ್ನೋದು ನನಗೆ ಗೊತ್ತು. ಅಷ್ಟೇ ನಾನು ಹೇಳೋದು. ನೋಡು, ನಿನ್ನ ಹತ್ರ ನನಗೆ ಕೋಪ ಬರುತ್ತೆ. ಟೇರ್ ಅಂಡ್ ಡೆವಿಲ್ ಆಗಿರೋರು ಯಾವತ್ತೂ ಅಳೋದಿಲ್ಲ. ಎಂಥ ಪರಿಸ್ಥಿತಿನೂ ಧೈರ್ಯವಾಗಿ ಎದುರಿಸ್ತಾರೆ. ಪ್ರೀತಿ ಸಿಡಿಯಬೇಕೇ, ಸಂಬಂಧ ತಾನೆ ಸೀಳಿ ಹೋಗಬೇಕೇ, ಬಾನು ಭೂಮಿಯಿಂದ ಹೋಳಾಗಿ ಬೇರೆ ಬೇರೆಯಾಗಬೇಕೇ,
ಭಾವನಾ ಬಂದಿದ್ಲು. ಒಳ್ಳೇದು. ಮದುವೆ ಬಗ್ಗೆ ಮಾತಾಡ್ತಿದ್ಲು. ಏನಂತ? ಅವ್ರ ತಂದೆ ತಾಯಿ ಮದುವೆಗೆ ಒಪ್ಪಿದಾರಂತೆ. ಅದು ಗೊತ್ತಿರೋ ವಿಷಯನೇ. ನೀನು ಕೆಲ್ಸಕ್ಕೆ ಸೇರದೆ ಹೋದರೆ ಅವ್ರ ತಂದೆ ತಾಯಿ ಮದುವೆಗೆ ಒಪ್ಪಲ್ಲ. ಅವಳಿಗೆ ಬರ್ತಾಳೆ, ಖಡಾಖಂಡಿತವಾಗಿ ಮಾತಾಡ್ತಾಳೆ. ಅವಳ ಸ್ವಭಾವನೇ ಹಾಗೆ. ಅವಳು ಹೇಳೋದು ಸರಿ ಇದೆ. ಹಾಗೆ ಅಂತ ನಿನಗನ್ಸಿರ್ಬೋದು. ತುಂಬ ಹಠ ಒಳ್ಳೇದಲ್ಲ. ಹಠ ಗಂಡಸರಿಗಿರ್ಬೇಕು, ಹೆಂಗಸರಿಗಲ್ಲ. ಅವಳ ಹಠದ ಹಿಂದೆ ಒಳ್ಳೆ ಉದ್ದೇಶ ಇದೆ. ನನಗೂ ಅದೇ ರೀತಿನೇ ಒಳ್ಳೆ ಗುರಿ ಇದೆ. ಗುರಿ ಇದೆ, ಆದ್ರೆ ಸಾಧನೆ ಇಲ್ಲ, ಸಂಪತ್ತಿಲ್ಲ. ಸಾಹಿತ್ಯನೇ ಉದ್ಯೋಗ ಮಾಡ್ಕೊಂಡಿರೋ ಗಂಡಸನ್ ಮದ್ವೆ ಆಗೋಕೆ ಮನೇಲಿ ಒಪ್ತಾ ಇಲ್ಲ. ನಾನೇ ಒಪ್ಪಲ್ಲ ಅಂದಮೇಲೆ ಅವ್ರು ಹೇಗೆ ಒಪ್ತಾರೆ? ದುಡಿಯೋದಕ್ಕೆ ಯಾವ ರಂಗ ಆದ್ರೆ ಏನು? ಸಾಹಿತ್ಯ ಕೃಷಿಯನ್ನೇ ವೃತ್ತಿ ಮಾಡ್ಕೊಂಡಿರೋರು ನೋಡಿದ್ರೆ ಗೊತ್ತಾಗಲ್ವಾ ಶ್ಯಾಮ್? ನಮ್ಮ ಮನೆ ಹತ್ರ ಒಬ್ರು ಸಾಹಿತಿ ಇದ್ದಾರೆ. ಅವರು ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು. ಅವ್ರು ಬರ್ದಿರೋ ಕಾದಂಬರಿಗಳು ಕಡಲೆಪುರಿ ತರ ಖರ್ಚಾಗತ್ತೆ. ಆದ್ರೆ ಅವ್ರ ಮನೇಲಿ ಎಷ್ಟೋ ದಿನ ಸ್ಟೋವೇ ಹಚ್ಚಿರಲ್ಲ. ಅವ್ರ ಹೆಂಡತಿ ಗಂಡ ಬರೋ ತನಕ ಕಾಯೋದು. ಯಾಕೆ ಗೊತ್ತಾ? ಅವ್ರಿಗೆ ಸಿಕ್ಕ ರಾಯಲ್ಟಿ ಹಣನ ತಗೊಳ್ಳಿಕ್ಕೋಸ್ಕರ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಶ್ಯಾಮ್. ನಾನು ಈ ಮಾತಿನಿಂದ ನಿನಗೆ ನೋವಾಗಿರ್ಬಹುದು, ಆದ್ರೆ ನೀನ್ ಚೂಸ್ ಮಾಡ್ಕೊಂಡಿರೋ ಈ ರಂಗ ನಿನಗೆ ನೋವಾಗತ್ತೆ ಅಂತ ನಾನು ಈ ಮಾತು ಹೇಳಿದೆ ಅಷ್ಟೇ. ಇದು ನಾನು ಕಣ್ಣಾರೆ ಕಂಡಿರೋ ಸತ್ಯ. ಎಲ್ಲ ಕನ್ನಡ ಸಾಹಿತಿಗಳು ಹಾಗೆ ಅಂತ ಅನ್ಕೋಬೇಡ. ಎಲ್ಲರೂ ಜ್ಞಾನಪೀಠ ಪ್ರಶಸ್ತಿ ಗಳಿಸೋ ಮಟ್ಟಕ್ಕೆ ಏರೋದಿಲ್ಲ ಶ್ಯಾಮ್. ಇಬ್ರು ಸೇರಿ ನನಗೆ ಬ್ರೈನ್ ವಾಶ್ ಮಾಡ್ತಿದ್ದೀರಾ? ಇಲ್ಲ ಶ್ಯಾಮ್, ನಿನ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇ. ನೋಡು, ನೀನ್ ಕೆಲಸ ಮಾಡು, ಇಲ್ಲ ಈ ಮನೆ ಮಾಡ್ಬಿಟ್ಟು ಬರೋ ದುಡ್ಡನ್ನ ಬ್ಯಾಂಕಲ್ಲಿಟ್ಟು ಅದ್ರ ಬಡ್ಡಿ ಮೇಲೆ ಜೀವನ ಸಾಗಿಸು, ಇಲ್ಲ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಶ್ಯಾಮ್. ಇದ್ ಮೂರಲ್ಲಿ ನೀನ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರು ನಮ್ಮನೇಲಿ ನನ್ನ ಮದುವೆ ಆಗೋದಿಕ್ಕೆ ಯಾರು ಅಡ್ಡಿಪಡಿಸೋಲ್ಲ. ನಾನು ಸರಸ್ವತಿ ಸೇವೆಯಲ್ಲೇ ದುಡಿತೀನಿ, ಬೇರೆ ಕೆಲ್ಸಕ್ಕೆ ಹೋಗೋದಿಲ್ಲ. ಈ ಮನೆ ಅಪ್ಪ ಅಮ್ಮಂಗೋಸ್ಕರ ಬಿಟ್ಟು ಹೋದ ಆಸ್ತಿ. ಇದನ್ ಮಾರಿ ಮಜಾ ಮಾಡೋ ಆಸೆ ನನಗಿಲ್ಲ. ನೀನು ನನ್ನ ಮದುವೆ ಆಗೋಳು, ಹೆಂಡತಿ ಹತ್ರ ದುಡಿಸ್ಕೊಳ್ಳೋ ದುರ್ಬುದ್ಧಿ ನನಗಿಲ್ಲ. ನಿನ್ನ ನಿರ್ಧಾರಗಳೇ ನನಗೆ ಅರ್ಥ ಆಗ್ತಿಲ್ಲ. ಇದು ಯಾರಿಗೂ ಅರ್ಥ ಆಗಲ್ಲ. ನನಗೆ ಅರ್ಥ ಆಗತ್ತೆ. ಏನು? ನಿನಗೆ ನನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಭಾವನಾ, ಯಾವತ್ತೂ ಆ ರೀತಿ ಮಾತಾಡ್ಬೇಡ. ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಹೆತ್ತ ತಾಯಿಯನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇನ್ನೇನು ನಮ್ಮ ದೀಪು ದೊಡ್ಡ ಮನೆ ಸೇರ್ಕೊಂಡ್ಬಿಡ್ತಾನೆ. ಅವನ್ ಕರ್ಕೊಂಡು ಹೋಗಕ್ಕೆ ಅವ್ರ ಅಪ್ಪ ಅಮ್ಮನೆ ಬಂದಿದ್ದಾರೆ. ಇದಕ್ಕಿಂತ ದೊಡ್ಡ ಮನೆ ರಾಜುರಣ್ಣ? ಓ, ಇದಕ್ಕಿಂತ 4 ಪಟ್ಟು ದೊಡ್ಡದಾಗಿರುತ್ತೆ. ಅದು ಹೇಗೆ ಹೇಳ್ತೀಯ ನೀನು? ಬಂದಿರೋರು ನೋಡಿದ್ರೆ ಗೊತ್ತಾಗಲ್ವಾ? ಹಾಗಾದ್ರೆ ನಮ್ಮ ದೀಪಕ್ ನಮ್ಮಿಂದ ದೂರ ಹೋಗ್ತಾನೆ, ನಮ್ಮನ್ನೆಲ್ಲ ಬಿಟ್ಟಿರ್ತಾನೆ. ಅವ್ರ ತಂದೆ ತಾಯಿ ಜೊತೆ ಹೋಗ್ಲೇಬೇಕಲ್ಲ. ನಾನು ಯಾರ ಜೊತೆ ಹೋಗಲ್ಲ, ನಾ ಇಲ್ಲೇ ಇರ್ತೀನಿ. ಅಕ್ಕನು ದೀಪಕ್ನ ಕಳ್ಸಲ್ಲ. ಅವ್ರು ಬಂದ್ರೆ ಅಕ್ಕ ಅವ್ರನ್ನ ಬೈದು ಓಡಿಸ್ಬಿಡ್ತಾಳೆ. ಈಗ ತಾತ ಬಂದವ್ರ ಪರವಾಗಿ ಮಾತಾಡಿದ್ರೆ ಆಗ ಹೋಗ್ಲೇಬೇಕಾಗುತ್ತಲ್ಲ ಜುಲಣ್ಣ? ಹಾ, ತಾತ ಹೇಳದ್ಮೇಲೆ ಕೇಳಲೇಬೇಕಲ್ವಾ? ಕೇಳಿದ್ರೆ ತಾತನ್ಗೆ ತುಂಬಾ ಕೋಪ ಬರುತ್ತೆ. ತಾತ ನಿನ್ನ ಮನೆಯಿಂದ ಹೊರಗಾಕಿದ್ರೆ ನೀನ್ ಎಲ್ಗ ಹೋಗ್ತೀಯಾ? ಹೌದಲ್ವಾ ದೀಪಕ್, ನಿಮ್ ತಂದೆ ತಾಯಿ ಮನೆಗೆ ಹೋದ್ಮೇಲೆ ನಮ್ಮನ್ನ ಮರ್ತ್ಬಿಡ್ತೀಯಾ? ಇಲ್ಲಪ್ಪ, ನಮ್ಮನ್ನು ನಿಮ್ಮ ಮನೆಗೆ ಆಡಕ್ಕೆ ಇರೋಕ್ಕೆ ಕರೀತ್ಯಾ? ಅಯ್ಯೋ, ಅದು ನಮ್ಮನೆ ಅನ್ಕೊಂಡ್ರಾಯ್ತು. ಆಗಾಗ ಟ್ರಿಪ್ ಹೋಗಿ ಬರ್ಬೋದು. ಆದ್ರೂ ನಮ್ಗೆಲ್ಲ ಬೇಜಾರು. ದೀಪಕ್ನ ಬಿಟ್ಟು ನಾವ್ ಇರೋದ್ ಹೇಗೆ? ಹೋಗಕ್ ಬಿಡದೇ ಇದ್ರೆ ಹಿಡ್ಕೊಳಕ್ಕಾಗತ್ತಾ? ಏನಾದ್ರೂ ಉಪಾಯ ಮಾಡ್ಬೋದು.
ನಾವು ನಿಮಗೆ ತುಂಬ ನೋವು ಕೊಡ್ತಾ ಇದ್ದೀವಿ. ನಿಮ್ಮ ಅಂತರಂಗದ ಭಾವನೆನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೂ ನಮಗೋಸ್ಕರ ನೀವು ಈ ತ್ಯಾಗಕ್ಕೆ ಸಿದ್ಧವಾಗಲೇಬೇಕು. ದೀಪಕ್, ದೀಪಕ್, ಜೂಲಪ್ಪ, ಸೈಕ್ಲಿ. ತಾತ ತಾತ, ದೀಪಕ್ ಕಾಣ್ತಾ ಇಲ್ಲ. ಸುಚೇತಾ, ದೀಪು ಎಲ್ಲಿ? ದೀಪು ಎಲ್ಲಿ ಅಂದೆ. ಹೇಳಿದ್ ಕೇಳಿಸ್ತಾ ಇಲ್ವಾ? ಗೊತ್ತಿಲ್ಲ. ನಮ್ಗೇನ್ ಗೊತ್ತು? ನಮ್ಗೆ ಯಾಕೆ ಗೊತ್ತಿರ್ಬೇಕು? ಅವ್ನಿಗೆ ಹೋಗೋಕೆ ಇಷ್ಟ ಇಲ್ಲ, ಅದಕ್ಕೆ ಕಾಣಿಸ್ತಾ ಇಲ್ಲ. ನಿಮಗ್ ಗೊತ್ತು ದೀಪು ಎಲ್ಲಿದ್ದಾನೆ ಅಂತ. ಹಠ ಮಾಡಬೇಡಿ. ನೋಡಿ, ದೀಪುನ್ ಕರ್ಕೊಂಡು ಹೋಗಕ್ಕೆ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಅವನಲ್ಲಿ ಹೋದ್ರೆ ತುಂಬಾ ಸುಖವಾಗಿರ್ತಾನೆ. ಅವನು ಸುಖವಾಗಿರೋದು ನಿಮ್ಗಿಷ್ಟ ಇಲ್ವಾ? ಇನ್ನೂ ಸುಖವಾಗಿದ್ದಾನಲ್ಲ. ತಾತ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ದೀಪನ್ ಬಿಟ್ಟು ನಾವಿರಲ್ಲ. ಅವನಿಗೂ ಹೋಗೋಕೆ ಇಷ್ಟ ಇಲ್ಲ. ಒತ್ತಾಯ ಮಾಡಿದ್ರೆ ನಾವು ಅವನ ಜೊತೆಗೆ ಹೊಟ್ಟೋಗ್ತೀವಿ. ನೋಡು, ದೀಪು ಅಪ್ಪ ಅಮ್ಮ ಅವನಿಗೆ ಬೇಕಾದ್ದೆಲ್ಲ ಕೊಡಿಸ್ತಾರೆ, ಓದೋಷ್ಟು ಓದಿಸ್ತಾರೆ. ತಾತ ನಮ್ಮನ್ನ ಡಾಕ್ಟ್ರು, ಇಂಜಿನಿಯರ್ ಮಾಡ್ತಾರೆ. ಎಲ್ಲರನ್ನೂ ಓದ್ಸೋಕ್ಕೆ ತುಂಬ ದುಡ್ಡು ಬೇಕು. ಎಲ್ಲ ದುಡ್ಡು ನಿಮ್ಮ ಓದಿನ ಮೇಲೆ ಹಾಕಿದ್ರೆ ಮುಂದೆ ಊಟ ತಿಂಡಿಗೆ ಏನು ಮಾಡೋದು? ತಾತ ಈ ವಯಸ್ಸಿನಲ್ಲಿ ದುಡಿಯೋಕ್ಕಾಗುತ್ತಾ? ನಾನು ಸಂಪಾದನೆ ಮಾಡ್ತೀನಿ, ಎಲ್ಲರನ್ನೂ ಸಾಕ್ತೀನಿ. ಅದಕ್ಕಿನ್ನೂ 10 ವರ್ಷ ಬೇಕು. ದೀಪು ಅವ್ರ ಅಪ್ಪ ಅಮ್ಮನ ಜೊತೆ ಹೋದರೆ ಒಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ, ಭವಿಷ್ಯದ ಭರವಸೆ ಇದೆ. ದೀಪು ಓದಿ ದೊಡ್ಡ ಮನುಷ್ಯನ ಆಗಲಿ, ನಮಗೆ ಸಿಗದೆ ಇರೋ ಸುಖ ಅವನಿಗೆ ಸಿಗಲಿ ಅಂತ ನೀವು ಆಸೆ ಪಡಲ್ವಾ? ಒಂದು ವೇಳೆ ನಿಮ್ಮ ತಂದೆ ತಾಯಿ ಬಂದು ಕರೆದ್ರೆ ನೀವು ಹೋಗೋಕೆ ಇಷ್ಟಪಡಲ್ವಾ? ದೀಪು, ಹೊರಗೆ ಬಾ. ನೀನು ಜಾಣ ಬರೀ ಅಲ್ವಪ್ಪ? ನಾ ಹೇಳ್ದಾಗ ಕೇಳ್ತೀಯಲ್ವಾ? ಹಾಗಾದರೆ ಅವ್ರ ಜೊತೆಲಿ ಹೋಗು. ಆಯ್ತು ತಾತ. ನೀನು ನನ್ನ ಬಂಗಾರ ಅಲ್ಲ. ಡ್ಯಾಡಿ ಮಮ್ಮಿ ಹೇಳಿದ ಮಾತನ್ನ ಕೇಳಬೇಕು ಮರಿ. ಆಯ್ತಕ್ಕ. ನಾನು ಹೋಗ್ತೀನಿ. ಓ ಪಾಪ, ದೇವ್ರನ್ನ ಚೆನ್ನಾಗಿಟ್ಟಿರು. ತಾತ,
ನನಗೆ ನಮ್ಮ ಅಮ್ಮ ಅಪ್ಪ ಯಾವಾಗ ಕರ್ಕೊಂಡು ಹೋಗ್ತಾರೆ? ನಾನೇ ನಿಮ್ಮಮ್ಮ, ನಾನೇ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಲ್ಲ ಜಾಣ ಮರಿ. ಹೌದಾ ಅಕ್ಕ?